ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಸಂಕ್ರಾಂತಿ, ಇವತ್ತಲ್ಲ, ನಾಳೆ ಸಂಕ್ರಾಂತಿ ಇರೋದ್ರಿಂದ ನಾನು ಇವತ್ತು ಊರಿಗೆ ಬಂದೆ. ಬಿಕಾಸ್ ನಾಳೆ ಕುಂಭಾಭಿಷೇಕ ಇರೋದ್ರಿಂದ ನಾನು ಅದರಲ್ಲಿ ಭಾಗವಹಿಸ್ತಾ ಇದ್ದೀನಿ. ಹಾಗಾಗಿ ಇವತ್ತು ನಾನು ಊರಿಗೆ ಬಂದೆ. ಆ್ಯಂಡ್ ಇಲ್ಲಿ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು, ನಾಳೆ ಸಂಕ್ರಾಂತಿ ಪ್ರಯುಕ್ತ ಇಲ್ಲಿ ಕುಂಭಾಭಿಷೇಕ ನಡೆಯೋದ್ರಿಂದ ಪೆಂಡಾಲ್ ಎಲ್ಲ ಹಾಕಿ ರೆಡಿ ಮಾಡಿ ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಆ್ಯಂಡ್ ಅಲ್ಲಿ ಪೊಲೀಸ್ ಕಾಣಿಸ್ತಾ ಇರ್ಬೋದಲ್ವಾ ನಿಮಗೆ. ಆ್ಯಂಡ್ ಇವತ್ತು 14th ಆಗಿರೋದ್ರಿಂದ ಸುಮಾರು ಜನ ಇವತ್ತೇ, ನನ್ನ ಹಿಂದೆ ಜನ ಕಾಣಿಸ್ತಾ ಇರ್ಬೋದು ನಿಮಗೆ, ಸುಮಾರು ಜನ ಇವತ್ತೇ ಬಂದು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಾಳೆ ಇನ್ನು ಕೆಲವರು ಜನ ಆಲ್ಮೋಸ್ಟ್ ಎಲ್ಲ ನಾಳೆ ಬರ್ತಾರೆ ಅನ್ಸುತ್ತೆ. ಯಾಕೆಂದರೆ ಇವತ್ತು ಅಷ್ಟೇನು ಜನ ಇರಲಿಲ್ಲ. ಅಲ್ಲಿ ಇಲ್ಲಿ ಸ್ವಲ್ಪ ತೋಟದಲ್ಲಿ, ಆಮೇಲೆ ದೇವಸ್ಥಾನದಲ್ಲಿ ಹಿಂದೆ ನೋಡ್ತಾ ಇರ್ಬೋದು, ಊಟಕ್ಕೆ ಕೂತ್ಕೊಂಡಿದ್ದಾರೆ ಸ್ವಲ್ಪ ಜನ. ಸೊ ಈ ಥರ ಸ್ವಲ್ಪ ಜನ ಮಾತ್ರ ಇವತ್ತು. ಈ ವರ್ಷ ಸಂಕ್ರಾಂತಿ ಸ್ವಲ್ಪ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಬಿಕಾಸ್ ಸುಮಾರು ವರ್ಷಗಳಿಂದ ಪ್ರವಚನ ಸ್ಟಾಪ್ ಆಗಿತ್ತು. ಆ್ಯಂಡ್ ಈ ವರ್ಷ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ ಪ್ರವಚನ. ಇವತ್ತು ಡೇ 11, ಲಾಸ್ಟ್ ಡೇ ಪ್ರವಚನ ಇದೆ. ಸೊ ಬನ್ನಿ, ಮಠದಲ್ಲಿ ಯಾವ ರೀತಿ ತಯಾರಿ ನಡೀತಾ ಇದೆ ಅಂತ ನೋಡೋಣ. ಅಯ್ಯೋ, ಮಠಕ್ಕೆ ಬರೋ ದಾರಿನೇ ಚೇಂಜ್ ಆಗಿಬಿಟ್ಟಿದೆ ಫುಲ್ಲು. ನಾನು ಸುಮಾರು ವರ್ಷಗಳೇ ಆಗಿತ್ತು ಮಠಕ್ಕೆ ಬಂದು, ಫೈನಲಿ ಸಂಕ್ರಾಂತಿಗೆ ಬರೋ ಥರ ಆಯಿತು ನೋಡಿ. ಅದು ಆ ಮೂಲೆಯಲ್ಲಿತ್ತು ಎಂಟ್ರಿ, ಇವಾಗ ಈ ಕಡೆ ಬಂದುಬಿಟ್ಟಿದೆ. ಬನ್ನಿ, ಮಠದ ಹಿಂದ್ಗಡೆ ಹೋಗೋಣ, ಯಾವ ರೀತಿ ತಯಾರಿ ನಡೆಸ್ತಾ ಇದ್ದಾರೆ ಅಂತ ತೋರಿಸ್ತೀನಿ ನಿಮಗೆ. ಎಸ್, ಇವತ್ತು ರಾತ್ರಿ ಪ್ರವಚನ ಮುಗಿಸ್ಕೊಂಡು ಹೋಗುವಂಥ ಭಕ್ತಾದಿಗಳಿಗೆ ಪ್ರಸಾದಕ್ಕೆ ತಯಾರಿ ನಡೀತಾ ಇದೆ. ಇದು ಸಜ್ಕದ ಹೋಳಿಗೆ. ಈ ಥರ ಎಲ್ಲರೂ ಒಟ್ಟಿಗೆ ಸೇರಿ ಒಟ್ಟಿಗೆ ಪ್ರಸಾದ ತಯಾರು ಮಾಡೋದು ಎಷ್ಟು ಖುಷಿ ಕೊಡುತ್ತೆ ಅಲ್ವಾ. ಇದು ಒಂಥರ ಮಠದಲ್ಲಿ ಮಾಡುವಂಥ ಒಂದು ಸೇವೆ ಅಂತಲೇ ಹೇಳ್ಬೋದು, ಪುಣ್ಯದ ಕೆಲಸ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೋಡಿ, ನಮ್ಮ ಕಾಕ ಬೇಯಿಸಿರೋ ಸಜ್ಕದ ಹೋಳಿಗೆನ ಪೇಪರಲ್ಲಿ ಹಾಕಿ ಇಡ್ತಾ ಇದ್ದಾರೆ. ರೆಡಿ ಆಗ್ತಾ ಇದೆ ಸಜ್ಕದ ಹೋಳಿಗೆ. ನೈಟ್ ಪ್ರಸಾದಕ್ಕೆ ಹೋಳಿಗೆ ರೆಡಿ ಆಗಿದೆ, ಸಜ್ಕದ ಹೋಳಿಗೆ. ಆ್ಯಂಡ್ ಇವಾಗ ನಾನು ಮನೆಗೆ ಹೋಗಿ ಸಂಜೆ ಮಠಕ್ಕೆ ಬರ್ತೀನಿ, ಅವಾಗ ಸಿಗ್ತೀನಿ ನಿಮಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವಾಗ ನಾವು ಬಳೆ ಇಡಿಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಕುಂಭಹೋರ ಮುತ್ತೈದೆಯರು ಎಲ್ಲ ಹಸಿರು ಬಳೆ ಇಡಿಸ್ಕೋಬೇಕು ಅನ್ನೋದು ಇಲ್ಲಿ ಒಂದು ಪದ್ಧತಿ ಇದೆ. ಸೊ ಇವಾಗ ಎಲ್ಲರೂ ನಾವು ಹಸಿರು ಬಳೆ ಇಡಿಸ್ಕೊಂಡು ಬರೋದಕ್ಕೆ ಮಠಕ್ಕೆ ಹೋಗ್ತಾ ಇದ್ದೀವಿ. ನಾನು ಆಗಲೇ ಹೋದಾಗ ಅಡುಗೆ ಮಾಡೋದೆಲ್ಲ ವಿಡಿಯೋ ಮಾಡಿಬಿಟ್ಟು ಹಾಕಿದ್ದೆ. ಸೊ ಇವಾಗ ಬಳೆ ಇಡಿಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ನಮ್ಮ ಜೊತೆ ಮಠಕ್ಕೆ ಹೋಗೋಣ. ಇವಾಗ ರಂಗೋಲಿ ಹಾಕಬೇಕು. ಸೊ ಯಾರೂ ಹಾಕಿರಲಿಲ್ಲ, ನಾನೇ ಹಾಕೋಣ ಅಂತ ಅದನ್ನೆಲ್ಲ ಸಾರಿಸ್ತಾ ಇದ್ದಾರೆ. ನಾನು ರಂಗೋಲಿ ಹಾಕೋಕ್ಕೆ ಕೂತ್ಕೊಂಡಿದ್ದೀನಿ. ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಇವಾಗ ಇವರು ನೆಲೆ ಸಾರಿಸಿದಾದ್ಮೇಲೆ ನಾನು ರಂಗೋಲಿ ಹಾಕಬೇಕು. ಸೊ ನಾನು ರಂಗೋಲಿ ಹಾಕೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ರಂಗೋಲಿ ಹಾಕಬೇಕಾದ್ರೆ ನಿಮಗೆ ಸಿಗ್ತೀನಿ. ಮಧ್ಯಾಹ್ನ ಬಂದೆ. ಹಾಂ, ಇವಳು ನನ್ನ ತಂಗಿ, ಅವಳು ಬಳೆ ಇಡಿಸ್ಕೊತಾ ಇದ್ದಾಳೆ. ಸೊ ಅವನ್ನೆಲ್ಲ ಸಾರಿಸೋದಾಗಿದೆ. ಬನ್ನಿ ರಂಗೋಲಿ ಹಾಕೋಣ ನಾವು. ನನಗೆ ಚುಕ್ಕಿ ಇಟ್ಟೆಲ್ಲ ರಂಗೋಲಿ ಹಾಕಕ್ಕೆ ಬರಲ್ಲ, ದೊಡ್ಡ ರಂಗೋಲಿ ಎಲ್ಲ. ಸೊ ನಾನು ಡಿಸೈನಲ್ಲೇ, ನಂಗೆ ಸ್ವಲ್ಪ ಮೆಹಂದಿ ಹಾಕಿ ಅಭ್ಯಾಸ ಇದೆ. ಸೊ ಹಾಗಾಗಿ ನಾನು ರಂಗೋಲಿ ಕೂಡ ಅದೇ ವರ್ಷನಲ್ಲಿ ಹಾಕ್ತಾ ಇದ್ದೀನಿ. ಹೆಂಗೆ ಕಾಣಿಸ್ತಾ ಇದೆ ಅಂತ ಲಾಸ್ಟಲ್ಲಿ ಕಮೆಂಟಲ್ಲಿ ತಿಳಿಸಿ, ಆಯಿತಾ. ರೇನು ರೇ ನೋ ದೀಂ ದೂಂ ದನ ದೀಂ ದನ ದೀಂ ದೂಂ ದನ
ಆ್ಯಂಡ್ ಇಲ್ಲಿ ನಾವು ರಂಗೋಲಿ ಹಾಕಿ ಮುಗಿಸೋ ಅಷ್ಟರಲ್ಲಿ ಭಜನೆ ಕೂಡ ಸ್ಟಾರ್ಟ್ ಆಗಿತ್ತು. ಬನ್ನಿ ಭಜನೆ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಸೊ ಪ್ರವಚನ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಈ ಥರ ಭಜನೆ ಸ್ಟಾರ್ಟ್ ಆಗುತ್ತೆ. ಭಜನೆ ಆದಮೇಲೆ ಪ್ರವಚನ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಗವಾಯಿಗಳಿಗೆ ಗದ್ದಿಗೆ ಕೂಡ ರೆಡಿ ಮಾಡಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಪ್ರವಚನನೂ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅದನ್ನು ನಾನು ನಿಮಗೆ ಲೈವಲ್ಲಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇನೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಆ್ಯಂಡ್ ಇಲ್ಲಿ ಪ್ರವಚನ ಕೇಳೋಕೆ ಅಂತ ಬರ್ತಾ ಇರೋ ಭಕ್ತಾದಿಗಳಿಗೆ ತಾಡ್ಪಲಾಳೆ ಎಲ್ಲ ಹಾಸಿ ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಬಂದು ಒಡೆಯರ ಸಂಸ್ಥಾನ ಮಟ್ಟದ ವಂಶಾವಳಿ ಇದು. ಸೊ ಎಲ್ಲ ಕಂಪ್ಲೀಟಾಗಿ ಓದಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಈ ವಿಡಿಯೋನ ನಮ್ಮೂರವರು ಏನಾದರೂ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಇದು ಕಂಪ್ಲೀಟ್ ಡೀಟೇಲ್ ಆಗಿ ಅವರಿಗೆ ಗೊತ್ತಿರುತ್ತೆ. ಸೊ ಪ್ರವಚನ ಸ್ಟಾರ್ಟ್ ಆಗಿದೆ, ಬನ್ನಿ ಕೇಳೋಣ. ಕರೆ ಹೇಳ್ರಿ. ಗಾಡಿಗೆ ಒರೆಸ್ತಾರೆ, ಮಠದ ಗಾಡಿಗೆ. ಮಠದ ಗಾಡಿಗೆ ಒರೆಸ್ತೀರಿ. ಮಠದಾಗ ಗಾಡಿಗೆ ಯಾವ ಬಣ್ಣ ಹಚ್ಚಾರ ಅನ್ನೋದು ಗೊತ್ತಾಗಂಗಿಲ್ಲ ಇವ ನಿಮ್ ಕೈಯಾಗ. ಹಂಗಾಗಿರ್ತದ, ಅದ ಹಂಗ ಇಳಿತಿರ್ತತ್ರಿ, ಅದು ಇಳಿತಿರ್ತದ ನಿಮ್ ಕೈಯಾಗ ಸಿಕ್ಕಿವ್ ಭಗ್ನ. ಅಲ್ಲಿ ಒಂದು ಬೋರ್ಡ್ ಹಾಕಿದ್ರಿ, ಇಲ್ಲಿ ಯಾರು ಎಣ್ಣೆಗೈ ಹೊಲಸು ಮಾಡಬೇಡ್ರಿ. ಅವಾಗ ಎಲ್ಲಿ ಒರೆಸ್ಕೊಂತೀರಿ? ಈಗ ಹೇಳ್ರಿ ಕರೆಕ್ಟ್. ನಿಮ್ ಸೀರಿಗೆಲ್ಲ ಇನ್ನೊಬ್ಬರ ಸೀರಿಗೇನಲ್ಲ ಇವ. ಹಂಗ ಹೆಣ್ಮಗಳು ಕೈಗೆ ಏನ್ ಹತ್ತಿತ್ತು, ಎಣ್ಣೆ ಹತ್ತಿತ್ತು, ಕರಕ್ ಹತ್ತಿತ್ತು, ಓಟ ಅದನ್ನ ಸೀರೆಗೆ ಒರೆಸ್ಕೊಂಡ್ರಿ. ಸೀರೆಗೆ ಒರೆಸ್ಕೊಂಡ್ಲದ ಮತ್ತೇನ್ ತಂದಿದ್ಲು? ಬಾಳೆಹಣ್ಣು ತಂದಿದ್ಲು, ತೆಂಗಿನಕಾಯಿ ತಂದಿದ್ಲು. ಅಲ್ಲಿ ಒಳಗ ಪೂಜೆ ಮಾಡೋರ್ ಕೈಯಾಗ ಕೊಟ್ಲು. ತೆಂಗಿನಕಾಯಿ ಒಡೆದ್ರು, ಬಾಳೆಹಣ್ಣು ನೈವೇದ್ಯ ಮಾಡಿದ್ರು. ಅದನ್ನ ಕೊಡ್ಬೇಕಾದ್ರೆ ಎದರಾಗ ಇಸ್ಕೊಂತೀರಮ್ಮ ನೀವು? ಸೀರೆ ಸೆರಗನಾಗ ಇಸ್ಕೊಂತೀರಲ್ಲ. ಹಂಗ ಹೆಣ್ಮಗಳು ಸೀರೆ ಸೆರಗಿನೊಳಗೆ ಹಾಕಿಸ್ಕೊಂಡು, ಸೀರೆ ಸೆರಗಿನೊಳಗೆ ಹಾಕಿಸ್ಕೊಂಡ್ಲು, ಮತ್ ಹೂ ಹಾಕಿಸ್ಕೊಂಡ್ಲು, ಪತ್ರಿ ಹಾಕಿಸ್ಕೊಂಡ್ಲು, ಮತ್ತ ಅಲ್ಲಿ ಒಂದಿಷ್ಟು ಕುತ್ಕೊಂಡು ಎದ್ದು ಬರ್ಬೇಕಾದ್ರ ನೀವು ಮಡದಾಗಿಂತ್ರ ದೇವಸ್ಥಾನ ಇಂತ್ರ ಒಂದು ವಸ್ತು ತಗೊಂಡು ಬರ್ತೀರಮ್ಮ. ಏನ್ ತಗೊಂಡು ಬರ್ತೀರಿ ಹೇಳ್ರಿ? ಏನ್ ತರ್ತೀರಿ? ಜೋರಾಗಿ ಹೇಳ್ರಿ. ಆಗಲೇ ಹೇಳೇನ್ ನಾ ಹೂ ಅಂತಂದು. ನೋಡು, ಎಷ್ಟ್ ಚಂದ ಹೇಳಿದ್ ನೋಡು. ನಾವೆಲ್ಲ ಅಂಗಾರ ತಗೊಂಡು ಬರ್ತೇವ್ರಿ, ಆಧಾರ ತಗೊಂಡು ಬರ್ತೇವೆ. ಎದರ ತರ್ತೇವಿ? ಹಾಳಿಲ್ಲಪ್ಪ ಇಲ್ಲ. ಮತ್ತ ಅವ ಯಾವ ಉಟ್ಕೊಂಡಿರ್ತಾನ ಸೀರೆ ಅಂತ ನೋಡಿ. ಮತ್ತ ಅವ ಹಾಳಿ ಅಂತಂದಾನ, ಹಾಳಿ ಅಂದ ನೀವು. ಹಾಳಿಲ್ಲ ಅಂದ್ರ, ಖರ್ಚಿಪ್ಪಿಲ್ಲ ಅಂದ್ರೆ ನಾವು ಸೀರ್ಯಾಗ ಕಟ್ಕೊಂಡು ಬರ್ತಾವಲ್ಲಿ ಅವ. ಹಂಗಾಗಿ ಏನ್ ಮಾಡಿದ್ಲರಿ? ಆಧಾರನ ಸೀರೆಯೊಳಗೆ ಕಟ್ಕೊಂಡು ಬಂದ. ಸೀರೆಯೊಳಗೆ ಕಟ್ಕೊಂಡು ಬಂದ್ಲಲ್ಲ, ಮನಿ ಬಂದ ಬಳಿಕರ ಸೀರೆ ಬಿಚ್ಚಬೇಕ್ರಿ, ಬಿಚ್ಚಲಿಲ್ಲ. ಇದ ಸೀರೆಯೊಳಗ ಜಾತ್ರೆ ಹೋಗಂತಡಿ ಅಂತ ತಿಳ್ಕೊಂಡು ಅದ ಸೀರೆಯೊಳಗ ಜಾತ್ರೆಗೆ ಹೋಗ್ಲಿವ. ಜಾತ್ರೆಗೆ ಏನೇನ್ ಹಚ್ಚಿರ್ತಾರ? ಜಿಲೇಬಿ, ಮೈಸೂರು ಪಾಕು, ಕಾರ್ದಾಣಿ, ಮಂಡಕ್ಕಿ, ಬೆಂಡು, ವ್ಯತ್ಯಾಸ ಏನೇನ್ ಹಚ್ಚಿರ್ತಾರಲ್ಲ ಎಲ್ಲವನ್ನ ಸೀರೆಯಾಗ ಹಾಕಿಸ್ಕೊಂಡ್ರಿ. ಜಿಲೇಬಿನ ಅದ್ರಾಗ, ಮೈಸೂರು ಪಾಕನ ಅದ್ರಾಗ, ಮಂಡಕ್ಕಿನ ಅದ್ರಾಗ, ಕಾರ್ದಾಣಿನ ಅದ್ರಾಗ, ಎಲ್ಲ ಅದ್ರಾಗ ಹಾಕಿಸ್ಕೊಂಡು ತಗೊಂಡು ಎಲ್ಲಿ ಬಂದ್ರಿ? ಮನಿಗ್ ಬಂದ್ಲಲ್ಲ. ಮನಿಗ್ ಬಂದ ಬಳಿಕರ ಸೀರೆ ಬಿಚ್ಚಬೇಕ್ರಿ, ಬಿಚ್ಚಲಿಲ್ಲ. ಇದ ಸೀರೆಯೊಳಗ ಇವನ್ ತಿಂದ್ರೆ ಹೆಂಗಾಕತಿ? ಅದ ಸೀರೆಯೊಳಗ ಅವನ್ ತಿಂದ್ರಿ. ಅದ ಸೀರೆಯೊಳಗನ ಅಡಿಗೆ ಮಾಡಿರ್ಲಿವ, ಅದ ಸೀರೆಯೊಳಗನ ಊಟ ಮಾಡಿದ್ಲು, ಅದ ಸೀರೆಯೊಳಗನ ಎಲ್ಲಾ ಬಾಂಡೆ ತಿಕ್ಕಿದ್ಲು. ಅವಾಗರ ಸೀರೆ ಬಿಚ್ಚಬೇಕ ಬೇಡ? ಬಿಚ್ಚಲಿಲ್ಲ. ಯಾವಾಗ ನೆನಪಾತ್ರಿ ಆ ಹೆಣ್ಮಗಳಿಗೆ? ರಾತ್ರಿ ಮಕ್ಕಳ ನೆನಪಾತು. ಇದು ನಂದ ಸೀರೆ ಅಲ್ಲ, ಇದು ಶ್ರೀಮಂತ ಹೆಣ್ಮಗಳು ಕೊಟ್ಟಿರ್ತಕ್ಕಂಥ ಸೀರೆ. ಕೊಡ್ಬೇಕಾದರಕ್ಕೆ ಹೇಳಿ ಕೊಟ್ಟಾಳ. ಹೆಂಗ ಈ ಸೀರೆ ಕೊಟ್ಟಂತ ತಂಗಿ ಮರಳಿ ನನ್ನ ಮನಿ ಬರ್ಬೇಕಾದ್ರ ಈ ಸೀರೆ ಹಂಗ ಇರ್ಬೇಕು ನೋಡಂತ ಹೇಳಿ ಕೊಟ್ಟಾಳ. ಏನು ಮಾಡೋದಂತ ತಿಳ್ಕೊಂಡು ನೋಡ್ತಾಳಮ್ಮ, ಜಗ್ಗು ಹೊಲಸಾಗಿಬಿಟ್ಟದ ಸೀರೆ. ನಮ್ಮ ಮನೆಯನ್ನ ಅಡಿಗೆ ಮನೆಯನ್ನ ಮೇಸರ್ಬಿ ಬೇಕಾಗಿರ್ತದ, ಅದಕ್ಕಿಂತ ಕಡಿ ಆಗೈತಿ ಸೀರೆ. ಅಷ್ಟು ಹೊಲಸಾಗೈತಿ. ಬಿಚ್ಚುತ್ತಾಳ, ಪೌಡ್ರದೊಳಗ ನೆನೆ ಇಡ್ತಾಳ, ಬೇಕಾದ ಸೋಪ್ ಹಚ್ಚಿ ತೊಳಿತಾಳ. ಅದೇನು ಹೊಲಸು ಹೋಗ್ಲಿಲ್ಲಮ್ಮ, ಹೊಲಸು ಹೋಗ್ಲಿಲ್ಲ. ಆರಿ ಹಾಕಿದ್ಲು, ಒಣಗಿಸ್ಕೊಂಡು ಮತ್ತ ಬೆಳಕರಿತ್ಲೆ ಮತ್ತ ಅದನ್ನ ಸೀರೆ ತಗೊಂಡು ಎಲ್ಲಿ ಬಂದ್ರಿ? ಶ್ರೀಮಂತ ಹೆಣ್ಮಗಳ ಮನೆಗೆ ಬಂದ್ಲಕ್ಕೆ. ಶ್ರೀಮಂತ ಹೆಣ್ಮಗಳು ಕಟ್ಟಿ ಮೇಲೆ ಕುಂತಿದ್ಲು. ಕೇಳ್ತಾಳ, ತಂಗಿ ಹೆಂಗಾತವ ನಿಮ್ಮೂರಾಗ ಕಾರ್ಯಕ್ರಮ? ಬಹಳ ಚಂದ ಆತೇವ. ನಾ ಕೊಟ್ಟ ಸೀರೆ ಹುಟ್ಟಿದ್ದೇನೋ? ಹುಟ್ಟಿದ್ದೆ.
ಎಲ್ಲರೂ ಏನಂದ್ರು, ಬಾಳ ಚಲೋ ಆಗೈತಿ, ಬಾಳ ಚಲೋ ಆಗೈತಿ, ಬಾಳ ಚಲೋ ಆಗೈತಿ ಅಂದ್ರು. ಇವ ನೀವ್ ಏನಾರ ಯಾಕೆ ತಗೊಂಡು ಬರ್ರಿ, ಇನ್ನೊಬ್ಬರಿಗೆ ತೋರ್ಸೋ ಮಟ್ಟನ ಸಮಾಧಾನ ಆಗಂಗಿಲ್ಲ. ಒಂದು ಸೀರಿಯರ ತರ್ರಿ, ಒಂದು ಜಂಪರ್ ಪೀಸರ ತಗೊಂಡು ಬರ್ರಿ, ಒಂದು ಬಂಗಾರದ ತಗೊಂಡು ಬರ್ರಿ, ಒಂದು ಬೆಳ್ಳಿಯರ ತಗೊಂಡು ಬರ್ರಿ, ಒಂದು ಬಾಂಡೆ ಸಾಮಾನ್ಯರ ತಗೊಂಡು ಬರ್ರಿ, ಏನಾರ ಯಾಕೆ ತಗೊಂಡು ಬರ್ರಿ, ಇದ್ರ ಮನಿ ಮಲ್ಲವನಿಗೆ ತೋರ್ಸೋ ಮಟ್ಟನ ಸಮಾಧಾನ ಆಗಂಗಿಲ್ಲ ಇವತ್ತು. ಅಲ್ಲ ಆ ಹೆಣ್ಮಗಳಂತಾಳ, ಎಲ್ಲರೂ ಏನಂದ್ರು, ಚಲೋ ಆಗೈತಿ, ಚಲೋ ಆಗೈತಿ, ಎಲ್ಲಿ ತಗೊಂಡಿ ಈ ಸೀರೆ, ಎಲ್ಲಿ ತಗೊಂಡಿ ಅಂತ ಕೇಳಿದ್ರಿ. ಕೇಳಿದ್ರು ಚಲೋ ಆಗೈತಿ ಅದಲ್ಲ, ಹಾಗಂದ್ರ ಆ ಸೀರೆ ಕೊಡು, ಆ ಸೀರೆ ಕೊಡು ಅಂತ ತಿಳ್ಕೊಂಡು ಶ್ರೀಮಂತ ಹೆಣ್ಮಗಳು ಯಾವಾಗ ಆ ಸೀರೆ ಬೇಡ್ತಾಳ, ಇಸ್ಕೊಂತಾಳ, ಬಡ ಹೆಣ್ಮಗಳು ಏನು ತೊಳೆದು ಆರಿಸ್ಕೊಂಡು ಮರ್ಚಿಕೊಂಡು ಇಟ್ಕೊಂಡು ಬಂದಿದ್ದಲ್ಲಮ್ಮ, ಆ ಸೀರೆನ ಶ್ರೀಮಂತ ಹೆಣ್ಮಗಳ ಕೈಯಾಗ ಕೊಟ್ಟು, ಶ್ರೀಮಂತ ಹೆಣ್ಮಗಳು ಹಿಂಗ್ ಹಿಡ್ಕೊಂಡಳ, ತಂಗಿ ನಾ ಕೊಟ್ಟಿರೋದು 50,000 ರೂಪಾಯಿ ಸೀರೆ, ನಾ ಕೊಟ್ಟಿರೋದು ಬೆಲೆ ಬಾಳುವಂತ ಸೀರೆ, ನಾ ಕೊಟ್ಟಿರೋದು ಬೆಲೆ ಬಾಳುವಂತ ಕಿಮ್ಮತ್ತಿನ ಪೀತಾಂಬರ ಕೊಟ್ಟ ನೀವ, ನೀ ಯಾವ್ದೋ ಹಳೆ ಅರಿವಿ ತಗೊಂಡು ಬಂದಿಯಲ್ಲ ತಂಗಿ, ಈ ಹಳೆ ಅರಿವಿ ನಾ ಕೊಟ್ಟಿಲ್ಲೇವ, ನಾನು 50,000 ರೂಪಾಯಿ ಸೀರೆ ಕೊಟ್ಟನಿ, ಆ ಸೀರೆ ಕೊಡುಯವ ಅಂತ ತಿಳ್ಕೊಂಡು ಶ್ರೀಮಂತ ಹೆಣ್ಮಗಳು ಕೇಳಿದಾಗ ಬಡ ಹೆಣ್ಮಗಳು ಅಂತಾಳಂತ, ಯವ್ವ ಇದು 50,000 ರೂಪಾಯಿ ಸೀರೆ, ಇದು ನೀ ಕೊಟ್ಟ ಸೀರೆ, ಆದ್ರೆ ಅರಿವಿಲ್ಲದ ಇದನ್ನು ಉಟ್ಕೊಂಡು ಬಿಟ್ಟನಿ ನಾನು, ಅರಿವಿಲ್ಲದೆ ಜ್ಞಾನ ಇಲ್ಲದೆ ಇದನ್ನು ಉಟ್ಕೊಂಡು ಬಿಟ್ಟನಿ, ಹೊಲಸು ಮಾಡಿಕೊಂಡ್ಬಿಟ್ಟನಿ, ಇದನ್ನ ಗಲೀಜು ಮಾಡಿಬಿಟ್ಟನಿ, ಆದ್ರ ಇದು ಸ್ವಚ್ಛ ಆಗಿಲ್ಲಮ್ಮ, ಅದಕ್ಕೆ ಇದು ಹಳೆ ಅರಿವಿ ಕಣ್ಣಂಗ್ ಕಾಣ್ತದ, ಇದನ್ನ ನೀ ಕೊಟ್ಟ 50,000 ರೂಪಾಯಿ ಸೀರೆ ಅಂತ ತಿಳ್ಕೊಂಡು ಹೇಳಿದಾಗ ಶ್ರೀಮಂತ ಹೆಣ್ಮಗಳು ಇದು ನಂದಲ್ಲ ಅಂತ ತಿಳ್ಕೊಂಡು ಮುಖಕ್ಕೆ ಬೀಸಿ ಒಗೆದು ಬಿಡ್ತಾಳ. ಇದನ್ನ ಹೇಳಕ ಕಾರಣ ಏನಂದ್ರ, ಪರಮಾತ್ಮ ಎನ್ನತಕ್ಕಂತ ಶ್ರೀಮಂತ ಶರೀರ ಎನ್ನುವಂತ ಸೀರಿನ ಈ ಭೂಮಿಗೆ ಕೊಟ್ಟು ಕಳಿಸ್ಯಾನಿವ, ಕೊಟ್ಟು ಕಳಿಸ್ಯಾನಿಲ್ಲಮ್ಮ. ಪರಮಾತ್ಮ ಎನ್ನತಕ್ಕಂತ ಶ್ರೀಮಂತ ಈ ಶರೀರ ಎನ್ನುವಂತ ಸೀರಿನ ಈ ಭೂಮಿಗೆ ಕೊಟ್ಟು ಕಳಿಸಬೇಕಾದ್ರೆ ಒಂದು ಮಾತು ಹೇಳಿ ಕಳಿಸ್ಯಾನಂತಮ್ಮ, ನಮಗೂ ಹೇಳ್ಯಾನ, ನಿಮ್ಗೂ ಹೇಳ್ಯಾನ, ಹೆಂಗೆ ಈ ಶರೀರವನ್ನ ಭೂಮಿಗೆ ನಾ ಕೊಟ್ಟನೆಲ್ಲ, ಮರಳಿ ನನ್ನ ಹತ್ರ ಬರ್ಬೇಕಾದ್ರೆ ಈ ಶರೀರವನ್ನ ಹಂಗ ಇಟ್ಕೊಂಡು ಬರ್ಬೇಕು ನೋಡು ಅಂತ ಎಲ್ಲರಿಗೆ ಹೇಳಿ ಕಳಿಸ್ಯಾನೇವ ಭಗವಂತ, ಎಲ್ಲರಿಗೆ ಹೇಳಿ ಕಳಿಸ್ಯಾನ ಭಗವಂತ. ಆದ್ರೆ ನಾವೇನು ಮಾಡಿದ್ದೇವೆ, ಈ ಶರೀರ ಎನ್ನುವಂತ ಸೀರಿನ ಈ ಭೂಮಿಗೆ ತಗೊಂಡು ಬಂದಾಗ ಈ ಶರೀರವನ್ನ ಹೊಲಸು ಮಾಡಿಕೊಂಡೇವಿ. ಯಾವ ಹೊಲಸು? ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಈ ಅರಿಷಡ್ ಅನ್ನುವಂತ ಹೊಲಸನ್ನ ಈ ಶರೀರದೊಳಗೆ ನಾವು ಹಾಕೊಂಡಾಗ ಮುಂದೆ ಈ ಶರೀರ ತಗೊಂಡು ಪರಮಾತ್ಮ ಹತ್ರ ಹೋದಾಗ ಅಪ್ಪಿಗೊಳ್ತಾನ, ನಮ್ಮ ಇಸ್ಕೊಂತಾನನ್ರಿ ಶರೀರವನ್ನ, ಈ ಶರೀರವನ್ನ ಭಗವಂತ ಇಸ್ಕೊಂತಾನನ್ರಿ, ಇಸ್ಕೊಂಡಂಗಲ್ಲಮ್ಮ. ಹಂಗ ಶ್ರೀಮಂತ ಹೆಣ್ಮಗಳು ಇದು ನಂದು ಸೀರೆ ಅಲ್ಲ ಅಂತ ಬಡವನ ಮುಖದ ಮ್ಯಾಲೆ ಹೆಂಗ ಬೀಸಿ ಹೋಗದಲ್ಲ, ಹಂಗ ಈ ಶರೀರ ಇದು ನಾ ಕೊಟ್ಟ ಶರೀರ ಅಲ್ಲ ಅಂತ ತಿಳ್ಕೊಂಡು ನರಕದೊಳಗ ಬೀಸಿ ಒಗದು ಬಿಡ್ತಾನಂತೆ. ಅದಕ್ಕೆ ಈ ಶರೀರ ಎನ್ನುವಂತ ಸೀರೆಗೆ ಕಿಮ್ಮತ್ತು ಸಿಗಬೇಕಾಗಿತ್ತಂದ್ರ ಜಾತ್ರೆ ಮಾಡೋದಕ್ಕಿಂತ ಜ್ಞಾನದ ಯಾತ್ರೆ ಮಾಡಿದಾಗ ಈ ಶರೀರಕ್ಕೆ ಕಿಮ್ಮತ್ತು ಸಿಗುತ್ತದ, ಈ ಶರೀರಕ್ಕೆ ಕಿಮ್ಮತ್ತು ಸಿಗುತ್ತದೆ. ಹಂಗ ಕಲ್ಯಾಣದಲ್ಲಿರ್ತಕ್ಕಂಥ ಎಲ್ಲ ಶರಣರು ಈ ಜಗತ್ತಿಗೆ ಎದಕ್ಕ ಬಂದ್ರ ಅಂದ್ರೆ ಅವರು ಜಾತ್ರೆ ಮಾಡುವುದಕ್ಕಾಗಿ ಬರ್ಲಿಲ್ಲಮ್ಮ. ಒಬ್ಬೊಬ್ಬರು ಶರಣರು ಜ್ಞಾನದ ಯಾತ್ರೆಯನ್ನು ಮಾಡಿ ಇವತ್ತ ಕಲ್ಯಾಣದೊಳಗ 63 ಮಂದಿ ಶರಣರಾಗಿ ಹೋದ್ರು. 63 ಮಂದಿ ಶರಣರು. ಏನ ತಸ್ಮೈ ಶ್ರೀ ಗುರವೇ ನಮಃ. ಜಯ ಮಂಗಲಂ, ಜಯ ನಮಃ. ಮಂಗಲಮಯವಾದಂಥ ಇಂದಿನ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಮುಹೂರ್ತ ಮಾಡಿರುವ ಪೂಜ್ಯರಾದ ಷಟ್ಸ್ಥಲ ಬ್ರಹ್ಮೆ ಡಾಕ್ಟರ್ ಶಾಂತ ಸೋಮನಾಥ ಶಿವಾಚಾರ್ಯರಲ್ಲಿ ಹಾಗೂ ಷಟ್ಸ್ಥಲ ಬ್ರಹ್ಮೆ ಡಾಕ್ಟರ್ ತ್ರಿಮೂರ್ತಿ ಶಿವಾಚಾರ್ಯರಲ್ಲಿ ಶಾಡೋ ಸಮರ್ಪಣೆಯನ್ನು ಮಾಡ್ತಾ ಕಾರ್ಯಕ್ರಮದ ಆದಿಯಿಂದ ಇಲ್ಲಿಯವರೆಗೆ ಜೀವನ ದರ್ಶನ ಪ್ರವಚನವನ್ನು ನಿಮ್ಮೆಲ್ಲರಿಗೂ ಪ್ರವಚಿಸುತ್ತಾ ಬಂದಿರುವಂತಹ ವೇದಮೂರ್ತಿ ಪಂಚಾಕ್ಷರೇ ಶಾಸ್ತ್ರಿಗಳವರೇ, ಜೊತೆಗೆ ಸಂಗೀತ ಸೇವೆಯನ್ನು ನೀಡುತ್ತಾ ಬಂದಂಥ ಗವಾಯಿಗಳವರೇ, ತಬಲಾ ಸೇವೆಯನ್ನು ಸಲ್ಲಿಸಿದಂಥ ತಬಲಾಜಿಯವರೇ,
ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಜನ ಶ್ರೀಮಠದ ಬಂಧುಗಳು ಹಿರಿಯರು ಪಾಲ್ಗೊಂಡಿದ್ದಾರೆ. ಅಂಥ ಎಲ್ಲ ಹಿರಿಯರೇ ಕಾರ್ಯಕ್ರಮದ ಆದಿಯಿಂದ ಇಲ್ಲಿಯವರೆಗೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲೇಬೇಕು ಅಂತ ಸಮ್ಮಿಲಿತರಾಗಿ ಆ ಯಶಸ್ಸಿಗಾಗಿ ಕೈ ಜೋಡಿಸಿದಂಥ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಶ್ರೀಮಠದ ಯಾವತ್ತೂ ಅಭಿಮಾನಿಗಳೇ ಎಲ್ಲರಿಗೂ ನಾವು ನೋಡಿರಲೇ ಇಲ್ಲ. ಈ ವರ್ಷ ಅಂಥ ಒಂದು ಸುಯೋಗ ಕೂಡಿ ಬಂದಿದೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 86ನೇ ಇಸ್ವಿಯಿಂದ ನಾವು ಈ ಪುರಾಣ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಅಲ್ಲಿಗೂ ಇಲ್ಲಿಗೂ ಏನು ಬದಲಾವಣೆ ಆಗೇ ಇಲ್ಲ. ಅವಾಗೇನು ಕಾರ್ಯಕ್ರಮ ಮಾಡ್ತಿದ್ವಿ, ಹಳೆ ಮಠ ಇತ್ತು. ಈ ಕಪ್ಪತ್ ಗುಡ್ಡದಾಗ ಗೊರವಂಕ, ಜೋಳ, ಕಡ್ಲಿ, ಕುಸುಬಿ, ಗೋಧಿ ತಂದು ಗುಂಪಿ ಹಾಕಿರ್ತಾವಂತ ಗುಡ್ಡ ಹರಾಜು ಮಾಡ್ತಾರೆ. ನಾವು ಪುರಾಣ ಹಚ್ಚಿದಾಗ ಪುರಾಣ ಮುಗಿದ ಮೇಲೆ ಹೋಗಿ ನೋಡಿದ್ರೆ ಶೇಂಗಾ ಸಿಪ್ಪಿ, ಸೂರ್ಯಪಾನ ಸಿಪ್ಪಿ, ಅಡಿಕೆ ಚಿಟ್ಟು ಹಂಗ ಬಿದ್ದಿರ್ತಿದ್ವು. ಅದೇನಾರು ಬದಲಿ ಆಗಿರ್ಬೇಕಂತ ಮಾಡಿದ್ವಿ. ಈಗ ನೋಡಿದ್ರು ಹಂಗ ಇರ್ತಾವ, ಏನೇನೋ ಬದಲೇ ಆಗಿಲ್ಲ. ಹುಡುಗರಿಗಂತೂ ಕಾರ್ಯಕ್ರಮ ಪ್ರಾರಂಭ ಆದಾಗಿಂದ ಬಹಳ ಸಂತೋಷ ಆಗ್ಯದ. ಹೋಗ್ಬೇಕಾದ್ರೆ ನೋಡ್ತಿರ್ತಾರ, ಹೇಳ್ತಿರ್ತಾರಲ್ಲ, ನಾಳಿಂದ ನಮ್ಮ ಊರಾಗ ಪುರಾಣಲ್ಲೇ ಹಬ್ಬ 15 ದಿವಸ ಅಂತ. ಹುಡುಗರೆಲ್ಲರೂ ಸೇರಿಕೊಂಡು ಸಾಲಿಗೆ ಹೊಂಟಿದ್ರು. ಹೋಗ್ಬೇಕಾದ್ರೆ ಹುಡುಗರನ್ನ ನೋಡ್ತಿರಲ್ಲ ನೀವು, ಅವ್ರು ರೈಮ್ಸೇ ಬೇರೆ ಇರ್ತಾವ. ಪಾಟಿ ಮೇಲೆ ಪಾಟಿ, ನಮ್ಮ ಸಾಲಿ ಸೂಟಿ, ತಂತಿ ಮೇಲೆ ತಂತಿ, ನಮ್ಮೂರು ಸಂತಿ, ನಾಳೆ ರಜಾ, ಕೋಳಿ ಮಜಾ ಮಾಡ್ಕೊಂತ ಹೋಗ್ತಾರ. ಸಾಲಿಗೆ ಹೋಗ್ತಾರ. ಸಾಲಿ ಸುಟ್ಟು ಬೆಂಕಿ ಹಚ್ಬಿಟ್ಟಿರ್ತೀವಿ. ದಗ ಉಡಿತಿರ್ತೀವಿ. ಕೆಲವು ಹುಡುಗರಿಗೆ ಬಹಳ ಖುಷಿ ಆಗ್ತದೆ. ನಾಳಿಂದ ಹೋಮ್ವರ್ಕ್ ಇಲ್ಲ, ಸಾಲಿಲ್ಲ, ಮಾಸ್ತರ್ ಕಡೆಯಿಂದ ಹೊಡಿಸ್ಕೊಳೋದು ತಪ್ಪು, ಸಾಲಿಗೆ ಹೋಗಂತ ಮನ್ಯಾಗ ಹೊಡಿಸ್ಕೊಳೋದು ತಪ್ಪು. ನಮ್ಮವ್ವ ನಮ್ಮ ಅಪ್ಪನ ಕೂಡ ಹೊಲಕ್ಕೆ ಹೋಗಿ ಸುಮ್ಮನೆ ಕೇಕೆ ಹೊಡ್ಕೊಂತ ತಿರುಗಿಬಿಟ್ರೆ ಮುಗೀತು, ಸಾಲಿನೇ ಇಲ್ಲ. ಬಹಳ ಖುಷಿಯಾಗಿ ಎಲ್ಲರೂ ಕೇಕೆ ಹೊಡಿತಿರ್ತಾರ. ಒಬ್ಬವನ ಹುಡುಗ ತಿಮ್ಮ ನಿಂತು ಅಳತಿರ್ತಾನ. ಮಾಸ್ತರ್ ಬರ್ತಾರ, ಸಾಲಿ ನೋಡಿದ್ರೆ ದಗ ಬೆಂಕಿ ಉರಿಯಾಕತ್ತಿದ್, ಏನು ಮಾಡಕ್ಕಾಗವಲ್ದು. ಎಲ್ಲ ಹುಡುಗರು ಕೇಕೆ ಹೊಡ್ಕೊಂಡು ಮಜಾ ಮಾಡ್ಕೊಂಡು ನಿಂತಾರ. ನೀವು ಒಬ್ಬ ಒಳಗತ್ತಿಯಲ್ಲ, ಯಾಕೆ ಅಳ್ತೀಯಪ್ಪ, ಏನು ಚಿಂತೆ ಮಾಡಬೇಡ. ಮತ್ತೆ ಹೆಂಗಿದ್ರು ಊರಾಗ ಮಠ ಚಲೋ ಐತಿ ಅಂತಾರ, ಗುಡಿ ಚಲೋ ಐತಿ ಅಂತಾರ. ಮಾಯಮ್ಮನ ಗುಡಿ ಐತಿ, ಬಸವಣ್ಣರ ಗುಡಿ ಐತಿ, ಮಠ ಐತಿ, ಎಲ್ಲರ ಸಾಲಿ ಶುರು ಮಾಡೋಣ. ಅದಕ್ಕೆ ಕಳಕತ್ತಿಲ್ರಿ ಮಾಸ್ತರ್, ನಾನು ಸಾಲಿ ಸುಟ್ಟು ಹೋಗೋದಕ್ಕ. ನೀವಿನ್ನೂ ಜೀವಂತ ಇದ್ದೀರಿ. ಸಾಲಿ ಹೋದು ನಾಳಿಂದ ಶಿಕ್ಷೆ ತಪ್ಪಿದ್ರೆ ಮಾಸ್ತರ್ ಅದಾರ, ಮತ್ತೆ ಎಲ್ಲರ ಸಾಲಿ ಶುರು ಮಾಡ್ತಾರ. ಪುರಾಣ ಹೋದು ಕಾಣಿಕೆ ತಪ್ಪ ಇಲ್ಲ ಕೊಡೋದು ಬಿಡುತ್ತು, ಏನಾತಂದ್ರೆ ಇನ್ನೂ ಸ್ವಾಮಿಗಳು ಅದಾರ, ಮತ್ತೆ ಎಲ್ಲರೂ ಶುರು ಮಾಡ್ತಾರೆ ಅನ್ನುವಂಥ ವಿಚಾರದವ್ರು ಯಾರು ಇಲ್ಲ. ಬಹುಶಃ ನಾವು ಎಂದೂ ಕಂಡಿಲ್ಲ. ಬಹುಶಃ ನೆನಪಿಟ್ಕೋಬೇಕು, ಚೌಡದಾನ್ಪುರ ಇತಿಹಾಸದೊಳಗ ಸುವರ್ಣಾಕ್ಷರದಿಂದ ಬರೆದಿಡುವಂಥ ಕಾರ್ಯಕ್ರಮ ಯಾವ್ದಾದ್ರು ಇದ್ರೆ ಈ ವರ್ಷ ನಡೆದಂಥ ಪುರಾಣ ಕಾರ್ಯಕ್ರಮ. ಒಂದು ದಿವಸ ಕಾರ್ಯಕ್ರಮ ಮಾಡ್ಬೇಕಾದ್ರೆ, 11 ದಿವಸದ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಡ್ಬೇಕಾಗಿತ್ತು, ಎಷ್ಟು ತಲೆ ಹೊಡ್ಕೋಬೇಕಾಗಿತ್ತು, ಎಷ್ಟು ಮಂದಿ ಹಿಡ್ಕೊಂಡು ಬರ್ಬೇಕಾಗಿತ್ತು. ಯಾವುದೂ ಇಲ್ಲ, ಎಲ್ಲ ಆಟೋಮೆಟಿಕ್. ತನ್ನಷ್ಟಕ್ಕೆ ತಾನ ಏನೇನು ನಡಿಬೇಕು ಎಲ್ಲ ನಡೀತದಲ್ಲ. ಗುರುಗಳ ಆಶೀರ್ವಾದ ಈ ಊರ ಮೇಲೆ ಐತಿ ಅಂತ ತಿಳ್ಕೊಂಡು ಇಷ್ಟು ಸುಂದರವಾದ ಕಾರ್ಯಕ್ರಮ. ಯಾಕಂದ್ರೆ ಏನು ಕೇಳ್ತೀರಿ ಪ್ರವಚನದೊಳಗ, ಮಠಗಳು ಏನು ಬೋಧನೆ ಮಾಡ್ತಾವಂದ್ರೆ ಶಂಕರಾಚಾರ್ಯ ಬಹಳ ಸುಂದರವಾಗಿ ಹೇಳ್ತಾರೆ. ದುರ್ಲಭಂ ತ್ರಯಮೇವ ಏತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಜನ ಸಮಾಶ್ರಯ. ವಿವೇಕ ಚೂಡಾಮಣಿಯಲ್ಲಿ ಶಂಕರಾಚಾರ್ಯ ಅಪ್ಪಣೆಗೊಳಿಸುವಂಥ ವಿಚಾರ, ದುರ್ಲಭಂ ತ್ರಯಮೇವ ಏತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಜನ ಸಮಾಶ್ರಯ. ಈ ಜಗತ್ತಿನೊಳಗೆ ಸಿಗದೇ ಇರುವಂಥ ಅಪರೂಪವಾದಂಥ 3 ವಸ್ತುಗಳದಾವೆ. ಯಾವುದು ರೊಕ್ಕ ಕೊಟ್ರೆ ಎಲ್ಲನೂ ಸಿಗ್ತಾವೆ, ಅಡ್ಡಾಡಿದ್ರೆ ಹುಡುಕಾಡಿದ್ರೆ ಎಲ್ಲನೂ ಸಿಗ್ತವೆ. ಏನು ಸಿಗಂಗಿಲ್ಲ ಅಂದ್ರೆ ಮನುಷ್ಯತ್ವ, ಮುಮುಕ್ಷತ್ವ. ಮನುಷ್ಯನಾಗಿ ಹುಟ್ಟೋದು, ಮನುಷ್ಯ ಜನ್ಮ ಪಡೆಯೋದು ಅಷ್ಟು ಸುಲಭ ಅಲ್ಲ. ಸಾಕಷ್ಟು ಸಲ ನೀವು ಕೇಳಿದಿರಿ ಅಕ್ಕ ಹೇಳಿದಂತ ಮಾತನ್ನ. 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ, 84 ಲಕ್ಷ ಜೀವರಾಶಿಗಳಲ್ಲಿ ಬಂದೆ ಅಂತೇಳಿ. ಅಂದ್ರೆ 84 ಲಕ್ಷ ಸಲ ಹುಟ್ಟಿದ ಮೇಲೆ
ಅಲ್ಲಿ ಮಾಡಿದಂಥ ಪುಣ್ಯದ ಫಲವಾಗಿ ಈ ಮನುಷ್ಯ ಜನ್ಮ ಬರ್ತದೆ. ಮನೆ ಪ್ರಾರಂಭದಲ್ಲಿ ಪೂಜ್ಯರು ಸಹಿತ ಹೇಳಿದ್ರು ಸಿದ್ಧಾಂತ ಶಿಖಾಮಣಿ ವಿಚಾರವನ್ನು. ಬಹುಜನ್ಮ ಕೃತೈ ಪುಣ್ಯ ಪ್ರಕ್ಷೀಣೆ ಪಾಪ ಪಂಜರೆ ಶುದ್ಧಾಂತಃಕರಣೋ ದೇಹಿ ಪಿಂಡ ಶಬ್ದೇನ ಗೀಯತೆ. ಸುಮ್ಮನೆ ಬಂದಿಲ್ಲ ಇದು. ಈ ಮನುಷ್ಯ ಜನ್ಮ 84 ಲಕ್ಷ ಜೀವರಾಶಿಗಳಲ್ಲಿ ಮಾಡಿದ ಪುಣ್ಯದ ಫಲವಾಗಿ ಪ್ರಕ್ಷೀಣೆ ಪಾಪ ಪಂಜರೆ ಮಾಡಿದಂತ ಪಾಪ ಕರ್ಮಗಳೆಲ್ಲ ಕಳಚಿದ ನಂತರ ಈ ಮನುಷ್ಯ ಜನ್ಮ ಬಂದಿದೆ. ಇದು ಬಂದ ಮೇಲೆ ಮತ್ತೂ ಪಾಪ ಕೆಲಸಗಳನ್ನು ಮಾಡಬೇಕಾ, ಮತ್ತೂ ಕೆಟ್ಟ ಕೆಲಸಗಳನ್ನು ಮಾಡಬೇಕಾ? ಅಲ್ಲ. ಅದಕ್ಕಾಗಿ ಏನ್ ಮಾಡಬೇಕಂದ್ರೆ ಎರಡನೇದು ಬರುವಂತದ್ದು ಮುಮುಕ್ಷತ್ವ. ಮನುಷ್ಯನಾಗಿ ಏನೋ ಹುಟ್ಟಿದ, ಮನುಷ್ಯನಾದ ಮೇಲೆ ಮುಮುಕ್ಷತ್ವ, ಮೋಕ್ಷ ಪ್ರಾಪ್ತಿಯನ್ನು ಮಾಡಿಕೊಳ್ಳಬೇಕು, ಮೋಕ್ಷ ಮಾರ್ಗಗಾಮಿಯಾಗಬೇಕು, ಮೋಕ್ಷದ ಕಡೆಗೆ ನನ್ನ ನಡೆ ನುಡಿಗಳು ಮುಂದುವರಿಬೇಕು ಅನ್ನುವಂಥ ಭಾವ ಬರೋದು ಅದು ಸಹಿತ ದುರ್ಲಭವಾದಂಥದ್ದು. ಆಮೇಲೆ ಈ ಮನುಷ್ಯತ್ವದ ಮಹತ್ವವನ್ನ, ಮಾನವೀಯ ಜನ್ಮದ ಸಾರ್ಥಕತೆಯನ್ನ, ಮೋಕ್ಷದ ದಾರಿಯನ್ನ ತೋರಿಸಿಕೊಡುವಂತ ಮಹಾಜನರ ಸಮಾಶ್ರಯ, ಮಹಾಜನಗಳ ಸಂತರ ಮಹಾಂತರ ಸತ್ಪುರುಷರ ಪಾದ ಸನ್ನಿಧಿಯಲ್ಲಿ ಬದುಕಬೇಕು ಅನ್ನುವಂಥ ಬುದ್ಧಿ ಬರುವಂತಹದ್ದು ಮತ್ತೂ ದುರ್ಲಭ. ಅಂತ ಮೂರೂ ದುರ್ಲಭ ಕಾರ್ಯಗಳನ್ನ, ಮೂರೂ ದುರ್ಲಭವಾದಂಥ ಗುಣಗಳನ್ನ ಪಡೆದುಕೊಂಡಂಥವ್ರು ಯಾರಾದ್ರೂ ಇದ್ರೆ ಅದು ಖಂಡಿತವಾಗಿ ಚೌಡಾನ್ ಪ್ರಸಾದ್. ಯಾಕಂದ್ರೆ ಅನೇಕ ಸಲ ಭಜನೆಯಲ್ಲಿ ಪ್ರತಿನಿತ್ಯ ನೀವೆಲ್ಲ ಕೇಳ್ತೀರಿ, ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ ಶಿವ ಶಿವ ಕೆಡಿಸಿ ಬಿಟ್ಟಿರಪ್ಪಯ್ಯ, ಇಂಥ ಮಾನವ ಜನ್ಮ ಸಿಕ್ಕಿತೇರಿರಪ್ಪಯ್ಯ ಶಿವ ಶಿವ ಸಿಕ್ಕಿತೇರಿರಪ್ಪಯ್ಯ. ಸುಮ್ಮನೆ ಸಿಗೋದಿಲ್ಲ. ಸಿಕ್ಕಂತದ್ದನ್ನು ಸದುಪಯೋಗ ಪಡಿಸಿಕೊಳ್ಬೇಕು. ಅಂದಾಗ ಮಾತ್ರ. ಯಾಕಂದ್ರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಯೇಷಾಂ ನ ವಿದ್ಯಾ ನ ತಪೋ ನ ದಾನಂ ಜ್ಞಾನಂ ನ ಶೀಲಂ ನ ಗುಣಂ ನ ಧರ್ಮ ತೇ ಮೃತ್ಯುಲೋಕೆ ಭೂವಿವಾರ ಹೋದ ಮನುಷ್ಯ ರೂಪೇಣ ಮೃಗಾಕ್ಷರಂತೆ ಮನುಷ್ಯ ರೂಪೇಣ ಮೃಗಾಕ್ಷರಂತೆ. ಈ ಸದ್ಗುಣಗಳು ವಿದ್ಯೆ ಜ್ಞಾನ, ಯೇಷಾಂ ನ ವಿದ್ಯಾ ನ ತಪೋ ನ ದಾನಂ, ಜ್ಞಾನ ಶೀಲ ಗುಣ ಧರ್ಮ ಇವು ಇಲ್ಲದೆ ಹೋದ್ರೆ ಅವು 4 ಕಾಲಿನ ಪಶುಗಳು, ಇವು 2 ಕಾಲಿನ ಪಶುಗಳು. ಆ ಪ್ರಾಣಿಗಳಿಗೆ ಕೋಡು ಬಾಲ ಅದಾವೆ, ಇವು ಇಲ್ಲದೆ, ಈ ಗುಣಗಳಿಲ್ಲದೆ ಹೋದ್ರೆ ಕೋಡು ಬಾಲ ಇಲ್ಲದ 2 ಕಾಲಿನ ಮೃಗ ಆಗ್ತದೆ. ಹಂಗಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಶರಣರು ಸಂತರು ಮಹಾತ್ಮರು ಗುಡಿ ಗುಂಡಾರಗಳನ್ನ ಮಠ ಮಂದಿರಗಳನ್ನ ಕಟ್ಟಿಸಿ ಇಂಥ ವಿವೇಕದ ಮಾರ್ಗವನ್ನು ತೋರಿಸ್ತಾ ಬಂದಿದ್ದಾರೆ. ಅಂತ ಮಾರ್ಗದಲ್ಲಿ ನೀವೆಲ್ಲ ನಡೆದಾಗ ಜೀವನ ಸಾರ್ಥಕ ಆಗ್ತದೆ. ನಡೀತೀರಿ ಅನ್ನುವಂಥ ಭರವಸೆಯೂ ಸಹಿತ ಮೂಡಿಸಿದ್ದೀರಿ ಪ್ರತಿಯೊಬ್ಬರಿಗೂ ಸಹಿತ. ಅಂತ ಸನ್ಮಾರ್ಗದಲ್ಲಿ ನಡೆದಂಥ ಸುಶೀಲರಾದಂಥ ನಿಮ್ಮೆಲ್ಲರಿಗೂ ಆ ಭಗವಂತನ ಕೃಪೆ ಸದಾಕಾಲ ಇರಲಿ ಅಂತ ಹಾರೈಸಿ ನನ್ನ ಆರೋಗ್ಯ ಅಷ್ಟಾಗಿ ಸರಿ ಇಲ್ಲ. ಈ ಕಾರಣಕ್ಕಾಗಿ ಹೆಚ್ಚು ಮಾತನಾಡಲಾರದೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ಗುರುವಿನ ಕೃಪೆ ಸದಾಕಾಲ ಇರಲಿ ಅಂತ ಹಾರೈಸಿ ಸರ್ವರಿಗೂ ಶುಭ ರೂಪರೆ ಮಾಡ್ತಾರೆ. ರೂಪಕ್ಕೆ ಮಂಗಲ ಪ್ರಣವ ಅನಾದಿಗೆ ಮಂಗಲ ಸರ್ವರಿಗಾಗಲಿ ಮಂಗಲ ನಿತ್ಯ ಸರ್. ಯಾರೆಲ್ಲ ಕಂಪ್ಲೀಟ್ ಪ್ರವಚನ ಕೇಳಿದ್ರಿ, ರಿಯಲ್ ಆಗಿ ಹೋಗಿ ಕೇಳೋಂಥ ಅವಕಾಶ ಕೆಲವೊಬ್ಬರಿಗೆ ಇರಲ್ಲ. ಸೊ ಇದರಲ್ಲಿ ಪೂರ್ತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಅದು ಕತೆ ಏನು ಅಂತ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ನೋಡದೆ ಇದ್ರೆ ದಯವಿಟ್ಟು ಒಂದ್ಸತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಅದರಲ್ಲೂ ನಮ್ಮ ಮಠದ ಚಿತ್ರಶೇಖರ ಶಿವಾಚಾರ್ಯ ಒಡೆಯರು ಹೇಳಿರ್ತಕ್ಕಂತಹ ಪ್ರತಿಯೊಂದು ಮಾತುಗಳು ತುಂಬಾ ಅದ್ಭುತವಾಗಿತ್ತು ನನಗೆ ಕೇಳೋದಕ್ಕಂತೂ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ ಅಷ್ಟೇ.